ಒಬ್ರು ಸೆಲೆಬ್ರಿಟಿ ಪತ್ನಿ ಆಗಿದ್ರೇನು ನ್ಯಾಯ ಸಿಗೋದು ತೀರಾ ಲೇಟ್ ಆಯಿತು. ಅದೇ ಒಬ್ರು ಸೆಲೆಬ್ರಿಟಿ ಹೋದ್ರೆ ಇಮ್ಮಿಡಿಯೇಟ್ ಆಗಿ ತಗೊಳ್ತಾರೆ. ಬಟ್ ವಿಜಯಲಕ್ಷ್ಮಿ ಅವ್ರು ಹೋದಾಗ ಯಾಕೆ ಅದನ್ನ ಲೇಟ್ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ವಿಜಯಲಕ್ಷ್ಮಿ ಅವ್ರನ್ನ ತುಂಬ ವರ್ಷದಿಂದ ಟ್ರೋಲ್ ಮಾಡ್ತಾ ಇದ್ದಾರೆ. ದರ್ಶನ್ ಅವ್ರ ಕೇಸ್ ಆದಮೇಲೆ ಅನೇಕ ಟ್ರೋಲ್ ಮಾಡಿದ್ದಾರೆ. ಬಟ್ ಈ ಸಲ ಟ್ರೋಲ್ ಮಾಡಿದ್ದು ಎಕ್ಸ್ಟೆಂಡ್ ಲೆವೆಲ್ ಹೋಯ್ತು, ಎಕ್ಸ್ಟೆಂಡೇ ಕ್ರಾಸ್ ಆಗೋಯ್ತು. ಯಾರು ದರ್ಶನ್ ಅವ್ರ ಹೆಸರು ಹಾಳು ಮಾಡೋದಕ್ಕೆ ದರ್ಶನ್ ಅವ್ರ ಫೋಟೋ ಹಾಕ್ಕೊಂಡು ದರ್ಶನ್ ಅಭಿಮಾನಿ ಅಂದ್ಕೊಂಡು ನನ್ನ ಫೇಸ್ಬುಕ್ಕಲ್ಲೇ ಇದ್ದಾರೆ. ಬಿಕಾಸ್ ನಾನು ದರ್ಶನ್ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಹೆಣ್ಮಗ್ಳಲ್ಲ. ಕಮೆಂಟ್ಸು ತೇಜೋವಧೆ ಇದೆ ನೋಡಿ, ಅದು ಲಿಮಿಟ್ ಕ್ರಾಸ್ ಆಗೋಗಿತ್ತು. ಬರೀ ಇಬ್ಬರನ್ನೇ ಅರೆಸ್ಟ್ ಮಾಡಿದ್ದಾರೆ. 150 ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. ಅದು ಸೆಲೆಬ್ರಿಟೀಸ್ ಎಲ್ಲರೂ ಯಾವಾಗ ಬಂದನ. ವಿಜಯಲಕ್ಷ್ಮಿ ಅವ್ರ ಪೋಸ್ಟ್ ನೋಡಿ ಏನೋ ನಾಮಕಾವಸ್ತ್ರಕ್ಕೆ ಇಬ್ಬರನ್ನ ಅರೆಸ್ಟ್ ಮಾಡಿರ್ಬೋದೇನೋ ಅಷ್ಟೇ ಬಿಟ್ರೆ ಇನ್ನು 150 ಜನನ ಯಾವಾಗ ಅರೆಸ್ಟ್ ಮಾಡ್ತಾರಲ್ಲ ಆವಾಗ ಪೊಲೀಸವ್ರಿಗೊಂದು ಥ್ಯಾಂಕ್ಸ್ ಹೇಳ. ಈಗ ಸೋಷಿಯಲ್ ಮೀಡಿಯಾ ಅಥವಾ ಯಾವುದೋ ಒಂದು ಪ್ಲಾಟ್ಫಾರ್ಮ್ ಅಂತ ತಕ್ಷಣ ಕಮೆಂಟು ಕೂಡ ತುಂಬಾ ಮುಖ್ಯ ಆಗುತ್ತೆ. ಈಗ ಬ್ಯಾಡ್ ಕಮೆಂಟ್ ಅನ್ನೋದು ಪ್ರತಿಯೊಬ್ಬ ನಟ ಆಗಿರ್ಬೋದು, ನಟಿ ಆಗಿರ್ಬೋದು, ಎಲ್ರಿಗೂ ಒಂದೇ ಅಂದರೆ ಬ್ಯಾಡ್ ಕಮೆಂಟ್ ಮಾಡೋ ಒಂದು ವರ್ಗನೇ ಇದೆ ಅಂತಲೇ ಹೇಳ್ಬೋದು. ಈಗ ರೀಸೆಂಟಾಗಿ ರಮ್ಯಾ ಅವ್ರಿಗೂ ಕೂಡ ಆಗಿತ್ತು, ಅದೇ ರೀತಿ ರೀಸೆಂಟಾಗಿ ದರ್ಶನ್ ಅವರ ಪತ್ನಿಯವ್ರಿಗೂ ಆಗಿತ್ತು. ಇದರ ವಿಚಾರವಾಗಿ ಮಾತಾಡೋಕ್ಕೆ ಸಂಧ್ಯಾ ನಾಗರಾಜ್ ಇದ್ದಾರೆ. ಮೇಡಮ್ ನಮಸ್ತೆ. ನೀವು ಕೂಡ ಹೆಣ್ಮಕ್ಳ ಪರ ಹೆಣ್ಮಕ್ಳ ಕಮೆಂಟ್ ಆಗಿರ್ಬೋದು ಆ ರೀತಿ ಒಂದು ಹೋರಾಟವನ್ನು ಮಾಡ್ತಾಯಿದ್ದೀರಾ. ರೀಸೆಂಟಾಗಿ ನೀವು ನೋಡಿರ್ಬೋದು ವಿಜಯಲಕ್ಷ್ಮಿಯವ್ರಿಗೂ ಕೂಡ ಕಮೆಂಟ್ ಬಂದಿತ್ತು. ಕಮೆಂಟ್ಗೆ ಅವರು ಕಂಪ್ಲೇಂಟ್ ಕೊಟ್ಟರೂ ಕೂಡ ಯಾವುದೇ ರೀತಿ ರೆಸ್ಪಾನ್ಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ಪಟ್ವಿ. ಅದಕ್ಕೆ ಹೇಳಿ ನಾನು ಬರೀ ಹೆಣ್ಮಕ್ಳ ಪರ ಅಲ್ಲ, ಗಂಡು ಮಕ್ಕಳಿಗೂ ಅನ್ಯಾಯ ಆಗಬಾರ್ದು, ಹೆಣ್ಮಕ್ಳಿಗೂ ಅನ್ಯಾಯ ಆಗಬಾರ್ದು. ಗಂಡು ಮಕ್ಕಳಿಗೂ ಬೈಬಾರ್ದು, ಹೆಣ್ಮಕ್ಳಿಗೂ ಬೈಬಾರ್ದು. ಬಟ್ ಕೆಲ ಕಿಡಿಗೇಡಿಗಳು ಅದೇ ಕೆಲಸದಾಗೆ ಫೇಕ್ ಐಡಿಗಳು ಇಟ್ಕೊಂಡು ಮುಖ ತೋರ್ಸೋಕ್ಕಾಗ್ದಿರ. ಅದರಲ್ಲೂ ಇತ್ತೀಚೆಗೆ ಅರೆಸ್ಟ್ ಆದವ್ರು ನೋಡಿದ್ರಲ್ಲ, ಯಾರು ಪೆಟ್ರೋಲ್ ಬಂಕ್ ಮ್ಯಾನೇಜರು, ಆಡಿಟರು. ಅಂದರೆ ನೋಡ್ಕೊಳ್ಳಿ, ಎಜುಕೇಟೆಡ್ಸು, ಒಳ್ಳೆ ಜವಾಬ್ದಾರಿ ಸ್ಥಾನದಲ್ಲಿರೋರು ಒಂದು ಮತ್ತೊಬ್ಬ ಹೆಣ್ಣು ಮಗಳನ್ನ ಟೀಕೆ ಮಾಡ್ತಾರೆ, ಬೈತಾರೆ ಅಂದರೆ. ಆ್ಯಂಡ್ ವಿಜಯಲಕ್ಷ್ಮಿ ಅವ್ರನ್ನ ತುಂಬ ವರ್ಷದಿಂದ ಟ್ರೋಲ್ ಮಾಡ್ತಾ ಇದ್ದಾರೆ. ದರ್ಶನ್ ಅವ್ರ ಕೇಸ್ ಆದಮೇಲೆ ಅನೇಕ ಟ್ರೋಲ್ ಮಾಡಿದ್ದಾರೆ. ಬಟ್ ಈ ಸಲ ಟ್ರೋಲ್ ಮಾಡಿದ್ದು ಎಕ್ಸ್ಟೆಂಡ್ ಲೆವೆಲ್ ಹೋಯ್ತು, ಎಕ್ಸ್ಟೆಂಡೇ ಕ್ರಾಸ್ ಆಗೋಯ್ತು. ಯಾವ ಲೆವೆಲ್ಗಂದರೆ ತುಂಬ ತುಚ್ಛವಾಗಿ ಟ್ರೋಲ್ ಮಾಡುವಂಥ ಕೆಲಸ ಮಾಡಿದ್ರು. ಆ ಹೆಣ್ಣು ಮಗಳು ನೋಡಿ ಅವ್ರ ಸ್ಟೋರಿಗೆ ಅದನ್ನು ಹಾಕ್ಕೊಂಡಿದ್ರು. ಏನು ಕೆಟ್ಟ ಕಮೆಂಟ್ಸ್ ಇದೆ ಸ್ಟೋರಿಗೆ ಹಾಕೊಂಡಿದ್ರು. ಮುಜುಗರ ಇಲ್ದಿರ ತನ್ನ ಕುಟುಂಬದವ್ರು ನೋಡ್ತಾರೆ, ತನ್ನ ಮಗ ನೋಡ್ತಾರೆ, ಎಲ್ಲರೂ ನೋಡ್ತಾರೆ ಅಂದ್ರೂ ಯಾಕೆ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದು ಯಾವ ವಿಚಾರಕ್ಕೆ? ಪ್ರಚಾರಕ್ಕಲ್ಲ, ಇಲ್ಲ ಸೆಲೆಬ್ರಿಟಿ ಅಲ್ಲ ಯಾರೂ ವಿಜಯಲಕ್ಷ್ಮಿ ಅವರು. ಅವರೊಬ್ಬರು ಸೆಲೆಬ್ರಿಟಿ ಪತ್ನಿ ಆಗಿದ್ರೇನು ನ್ಯಾಯ ಸಿಗೋದು ತೀರಾ ಲೇಟ್ ಆಯಿತು. ಅದೇ ಒಬ್ಬರು ಸೆಲೆಬ್ರಿಟಿ ಹೋದರೆ ಇಮ್ಮಿಡಿಯೇಟಾಗಿ ತಗೊಳ್ತಾರೆ. ಬಟ್ ವಿಜಯಲಕ್ಷ್ಮಿ ಅವ್ರು ಹೋದಾಗ ಯಾಕೆ ಅದನ್ನು ಲೇಟ್ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ಯಾವ ಅಭಿಮಾನಿಗಳೇ ಆಗಿರಲಿ, ಅದು ದರ್ಶನ್ ಅಭಿಮಾನಿಗಳೇ ಆಗಲಿ, ಸುದೀಪ್ ಅಭಿಮಾನಿಗಳೇ ಆಗಲಿ. ಆ್ಯಂಡ್ ಇತ್ತೀಚೆಗೆ ದರ್ಶನ್ ಅಭಿಮಾನಿಗಳು ಬಂಧನ ಆಗೋದ್ರು ಅಂತ ಹೇಳಿದ್ರಲ್ಲ, ಕೆಲವರು ದರ್ಶನ್ ಅವ್ರ ಹೆಸರು ಹಾಳು ಮಾಡೋದಕ್ಕೆ ದರ್ಶನ್ ಅವ್ರ ಫೋಟೋ ಹಾಕ್ಕೊಂಡು ದರ್ಶನ್ ಅಭಿಮಾನಿ ಅಂದ್ಕೊಂಡು ನನ್ನ ಫೇಸ್ಬುಕ್ಕಲ್ಲೇ ಇದ್ದಾರೆ. ಬಿಕಾಸ್ ನಾನು ದರ್ಶನ್ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಹೆಣ್ಮಗ್ಳಲ್ಲ. ಬಿಕಾಸ್ ದರ್ಶನ್ ಅವರು ಏನೋ ಒಂದು ಕೆಟ್ಟ ಕೆಲಸ ಮಾಡಿದಾರೋ ಇಲ್ವೋ, ಬಟ್ ಕೆಟ್ಟ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆದರೆ ಅವ್ರು ಮಾಡಿರುವಂಥ ಕೆಲಸಗಳಲ್ಲಿ ಸಿನಿಮಾಗಲ್ಲ ನಾನು ಅವ್ರಿಗೆ ಬೆಂಬಲ ಕೊಡೋದು. ಅವರ ವ್ಯಕ್ತಿತ್ವ, ಅವರ ಮಾನವೀಯತೆ ಅನ್ನೋದಕ್ಕಿಂತ ಅವರ ಪ್ರಾಣಿ ಪಕ್ಷಿಗಳಿಗೆ, ಬಡವ್ರಿಗೆ ಸೇವೆ ಮಾಡ್ತಾರಲ್ಲ ರೀ, ಅವರು ದಾನ ಧರ್ಮ ಮಾಡ್ತಾರಲ್ಲ, ವರ್ಷಕ್ಕಂತ ಇಷ್ಟು ಕೋಟ್ಯಾಂತರ ರೂಪಾಯಿ ಸೇವೆಗಂತಲೇ ಇಟ್ಟಿದ್ದಾರಲ್ಲ, ಅದಕ್ಕೆ ನನಗೆ ಅವ್ರ ಬಗ್ಗೆ ಖುಷಿ ಇದೆ, ಹೆಮ್ಮೆ ಇದೆ. ಯಾವ ನಟರು ಮಾಡಿದ್ದಾರೆ ಹೇಳಿ ನೋಡೋಣ, ಯಾವ ನಟರು ಆ ಕೆಲಸ ಮಾಡಿದ್ದಾರೆ? ಅವರು ಸಿನಿಮಾ ಏನೇ ಇರಲಿ, ಅವ್ರ ವೈಯಕ್ತಿಕ ಜೀವನ ಇರಲಿ, ಒಂದು ಹೆಣ್ಣು ಹೊಣ್ಣು ಮಣ್ಣು ಒಲ್ದು ಬಂದರೆ ಒಳ್ಳೇದಾಗಬೇಕು. ಸೊ ಅವರು ಒಂದು ಕೆಟ್ಟ ಘಟನೆ, ಒಂದು ಕೆಟ್ಟ ಹೆಣ್ಣು ಮಗಳು ಸವಾಸ ಮಾಡಿ ಇವಾಗ ಅವ್ರು ಕಂಪ್ಲೀಟಾಗಿ ಗೊತ್ತಾಗಿರುತ್ತೆ. ಬಟ್ ವಿಜಯಲಕ್ಷ್ಮಿ ಅವ್ರನ್ನ ಅಂದಿದ್ದಂಥ ಕಮೆಂಟ್ಸು ತೇಜೋವಧೆ ಇದೆ ನೋಡಿ, ಅದು ಲಿಮಿಟ್ ಕ್ರಾಸ್ ಆಗೋಗಿತ್ತು. ಬರೀ ಇಬ್ಬರನ್ನೇ ಅರೆಸ್ಟ್ ಮಾಡಿದ್ದಾರೆ. 150 ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. ಅದು ಸೆಲೆಬ್ರಿಟೀಸ್ ಎಲ್ಲರೂ ಯಾವಾಗ ಬಂದನ. ವಿಜಯಲಕ್ಷ್ಮಿ ಅವ್ರ ಪೋಸ್ಟ್ ನೋಡಿ ಏನೋ ನಾಮಕಾವಸ್ತ್ರಕ್ಕೆ ಇಬ್ಬರನ್ನ ಅರೆಸ್ಟ್ ಮಾಡಿರ್ಬೋದೇನೋ ಅಷ್ಟೇ ಬಿಟ್ರೆ ಇನ್ನು 150 ಜನನ ಯಾವಾಗ ಅರೆಸ್ಟ್ ಮಾಡ್ತಾರಲ್ಲ ಆವಾಗ ಪೊಲೀಸವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ. ಇಡೀ ಪಬ್ಲಿಕ್ಕು, ಡಿ ಬಾಸ್ ಅಭಿಮಾನಿಗಳೆಲ್ಲರೂ ಥ್ಯಾಂಕ್ಸ್ ಹೇಳೋಣ. ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ, ಸೆಲೆಬ್ರಿಟಿಗೊಂದು, ಕಾಮನ್ ಪರ್ಸನ್ಗೊಂದು ಒಂದಲ್ಲ ಸರ್. ಇವತ್ತಿಗೂ ಹೇಳ್ತೀನಿ ಕೇಳಿ, ಕೆಟ್ಟ ಕಮೆಂಟ್ಸ್ ನನ್ನ ಫೇಸ್ಬುಕ್ಕಲ್ಲೂ ನೋಡಿರ್ತೀರ. ಎಷ್ಟು ಕೆಟ್ಟದಾಗ ಆಗ್ತಾರೆ ಅಂದರೆ, ಸುದೀಪ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಾಗ ನಾನು ಎಷ್ಟು ತೇಜೋವಧೆ ಮಾಡಿದ್ದಾರೆ, ನಾನು ಜಗದ್ನ ಅದು ಅವರ ವ್ಯಕ್ತಿತ್ವ, ಅವರ ಕೀಳು ಮಟ್ಟದ ತೇಜೋವಧೆ. ಬಿಕಾಸ್ ನಾನು ಯಾರೋ ಒಬ್ಬರು ಫಾಲೋವರ್ ಅಂತ ಅಂದರೆ ಆ ಫಾಲೋವರ್ಗಿರೋ ಗುಣ ನಿನ್ನಲ್ಲಿರಬೇಕು, ಆ ಫಾಲೋವರ್ ನಡೆದು ಬಂದಿರೋ ದಾರಿ ನಿನ್ನಲ್ಲಿರಬೇಕು. ಬಟ್ ನೀನು ಎಷ್ಟು ಕೆಟ್ಟದಾಗಿ ತೇಜೋವಧೆ ಮಾಡ್ತೀಯ ಅಂದರೆ, ಅದರಲ್ಲೂ ಸುದೀಪ್ ಅವ್ರ ಹೇಳಿಕೆ ಕೆಲವೊಂದೆಲ್ಲ ಯಾರು ಏನು ಕಿತ್ಕೊಳ್ಳಿ ಅಂದರೆ, ಕೆಲವೊಂದು ಸ್ಲಮ್ ಪದಗಳು ಹೆಂಗಿದೆ ಅಂದರೆ ಅವರೇ ಅಭಿಮಾನಿಗಳನ್ನ ಟ್ರಿಗರ್ ಮಾಡುವಂಥದ್ದು. ಇವಾಗ ಸಿನಿಮಾ ನೋಡ್ತೀರಿ ಅಂದರೆ ಸಮಾಜಕ್ಕೊಂದು ಸಂದೇಶ ಇರಬೇಕು. ಸಿನಿಮಾದಲ್ಲಿ ಅವ್ನ ನಟ ಯಾರೋ ಅವ್ರನ್ನ ಹೊಡೆದಿರ್ತಾನೆ, ಯಾರೋ ಒಬ್ಬನ್ನ ರೇಪ್ ಮಾಡಿರ್ತಾನೆ, ಅದು ನಮ್ಮ ಸಮಾಜದಲ್ಲಿ ನಡೀತಾ ಇದೆ.
ನೀವು ಸಮಾಜಕ್ಕೆ ಒಳ್ಳೆ ಮಾಹಿತಿ ಕೊಡುವಂಥ ಸಂದೇಶಗಳು ಸಿನಿಮಾ ಮಾಡಿದ್ದೀರಾ? ಏನೂ ಇಲ್ಲ. ಸಿನಿಮಾದಲ್ಲಿ ಏನು ರೊಮ್ಯಾನ್ಸ್ ಮಾಡ್ತೀರಾ, ಹೊರಗಡೆ ಪಬ್ಲಿಕಲ್ಲಿ ರೊಮ್ಯಾನ್ಸು. ಸಿನಿಮಾದಲ್ಲಿ ಏನು ಎರಡೆರಡು ಇಟ್ಕೊಂಡಿರ್ತೀರಾ, ಅದು ಇಲ್ಲಿ ಪಬ್ಲಿಕಲ್ಲಿ ಆಗ್ತದೆ. ಸಿನಿಮಾದಲ್ಲಿ ಏನು ನೀವು ಹೊಡೆತ ಕೊಡ್ತೀರಾ, ಕ್ರೈಮ್ ಆಗುತ್ತೆ, ಅದು ಇಲ್ಲಿ ಪಬ್ಲಿಕಲ್ಲಿ ನಮ್ಮ ಹೀರೋ ಹಂಗೆ ಮಾಡ್ದೆ, ನಮ್ಮ ಬಾಸ್ ಹಂಗೆ ಮಾಡ್ದೆ, ನಾವು ಹಿಂಗೆ ಮಾಡೋಣ ಅಂತೇಳಿ. ಬಟ್ ದರ್ಶನ್ ಅಭಿಮಾನಿಗಳಿಗೆ ನಾನು ಹೇಳೋದು, ಯಾರನ್ನೂ ಟೀಕೆ ಮಾಡೋಕ್ಕೆ ಹೋಗ್ಬೇಡಿ, ಯಾರನ್ನೂ ಬೈಯೋಕ್ಕೆ ಹೋಗ್ಬೇಡಿ, ಎಲ್ಲರನ್ನೂ ರೆಸ್ಪೆಕ್ಟ್ ಮಾಡಿ. ಯಾರಾದರೂ ವಿಜಯಲಕ್ಷ್ಮಿ ಅಕ್ಕಾಗಲಿ ದರ್ಶನ್ ಅಣ್ಣವ್ರಿಗಾಗಲಿ ಬೈತಾ ಇದ್ದಾರಾ, ದೇವ್ರು ನೋಡ್ಕೊಳ್ತಾರೆ. ಒಂದಲ್ಲ ಒಂದು ದಿವಸ ಅವ್ರ ಮನೇಲೂ ಹೆಣ್ಮಕ್ಳಿರುತ್ತೆ, ಪಾಠ ಕಲಿಸ್ತಾರೆ. ಬಟ್ ವಿಜಯಲಕ್ಷ್ಮಿ ಅವ್ರ ಕೇಸ್ನ ಪೊಲೀಸರು ಸೂಕ್ತವಾದ ತನಿಖೆ ಮಾಡಬೇಕು. ಆ 150 ಜನನೂ ಬಂಧನ ಮಾಡಬೇಕು. ನೆಕ್ಸ್ಟ್ ಯಾರಾದರೂ ಅವ್ರಿಗೆ ಕೆಟ್ಟದಾಗೆ ಪೋಸ್ಟ್ ಆ್ಯಂಡ್ ಕೆಲವೊಂದು ಐಡೀಸಲ್ಲಿ ನೋಡಿದ್ದೀನಿ, ವಿಜಯಲಕ್ಷ್ಮಿ ಅವ್ರನ್ನ ತುಂಬ ಕೆಟ್ಟದಾಗಿ ಎಡಿಟ್ ಮಾಡಾಕಿದ್ದಾರೆ, ತುಂಬ ಕೆಟ್ಟದಾಗಿ ಎಡಿಟ್ ಮಾಡಾಕಿದ್ದಾರೆ. ಅದು ಆಲ್ಮೋಸ್ಟ್ 1 year ಬಿಫೋರ್ ಹಾಕಿರೋದು. ಅಯ್ಯಮ್ಮ ಎಲ್ಲಾದರೂ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರಾ, ಕೇಳಿದಾರ? ಯಾಕೆ ಈ ಸಲ ಹೋಗಿದ್ದಾರೆ ಅಂದರೆ, ಇಲ್ಲ ಈ ಸಲ ಎಂಡ್ ಆಗ್ಬೇಕು, ಏನೋ ರಮ್ಯಾ ಕೊಟ್ಟರು ಅದಕ್ಕಂತ ಅಲ್ಲ. ರಮ್ಯಾ ಹೋದ್ರು, ಇಲ್ಲ ಬೇರೆ ಯಾರೋ ಹೋದ್ರು, ಅಯ್ಯಮ್ಮ ವಿಜಯಲಕ್ಷ್ಮಿಯವರು ಒಬ್ಬರನ್ನ ಕಾಪಿ ಮಾಡೋರಲ್ಲ, ತನ್ನ ಸ್ವಂತ ಬುದ್ಧಿ ಸ್ವಂತ ಡಿಸಿಷನ್ ಮೂಲಕ ಅವರು ಮುಂದೆ ಹೋಗುವಂಥ ಹೆಣ್ಣುಮಗಳು. ಸೊ ಯಾರೂ ಅಷ್ಟೇ ಕೆಟ್ಟ ಕಮೆಂಟ್ಸ್ ಹಾಕ್ಬೇಡಿ. ಪೊಲೀಸ್ ಕಮಿಷನರ್ ಕೇಳ್ಕೊಳ್ಳೋದು ಬರೀ ಸೆಲೆಬ್ರಿಟೀಸ್ಗೆ ಮಾತ್ರ ಕಾನೂನಿಲ್ಲ, ಕಾಮನ್ ಪರ್ಸನ್ಗೂ ಕಾನೂನಿದೆ. ಆ್ಯಂಡ್ ಸೈಬರ್ ಕ್ರೈಮ್ ಅಂತ ಇದೆ, ಎಷ್ಟು CCB ಅಂತ ಇದೆ. ಯಾಕೆ ಒಂದು ಆಧಾರ್ ಕಾರ್ಡ್ ಒಂದು ಫೇಸ್ಬುಕ್ಗಿರಬೇಕು, ಒಂದು ಆಧಾರ್ ಕಾರ್ಡ್ ಒಂದು ಇನ್ಸ್ಟಾಗ್ರಾಮ್ಗಿರಬೇಕು. ಏನಾದರೂ ಒಂದು ಕ್ರೈಮ್ ಕೇಸಸ್ ಆಗಿದೆ ಅಂದರೆ ಅದ್ರ ಬಗ್ಗೆ ಮಾತಾಡಿದ ತಕ್ಷಣ ಪೊಲೀಸವ್ರು ಕಮೆಂಟ್ ಹಾಕ್ತಾರೆ, ಅವ್ರು ಸೈಬರ್ ಕ್ರೈಮ್ ಸೆನ್ನಿಂದ ಕಮೆಂಟ್ ಹಾಕ್ತಾರೆ, ಇದರ ಸೂಕ್ತವಾದ ತನಿಖೆ ನಡೀತಾ ಇದೆ, ಪ್ರಕರಣ ದಾಖಲು ಮಾಡಿದ್ದೀರಿ ಅಂತ. ಕೆಟ್ಟ ಕಮೆಂಟ್ಸ್ ಹಾಕೋ ಜಾಗದಲ್ಲಿ ಯಾಕೆ ಪೊಲೀಸವ್ರು ಅಲ್ಲಿ ಇಂಟರ್ಫಿಯರ್ ಆಗಬಾರ್ದು ಅಲ್ವಾ? ಕೆಟ್ಟ ಕಮೆಂಟ್ಸ್ ಎಲ್ಲೆಲ್ಲಿ ಬರ್ತಾ ಇದೆ. ಪೊಲೀಸವ್ರಿಗಿನ್ ಕಡಿಮೆ ಇಲ್ಲ ಸರ್, ಬೇಜಾನ್ ಜನ ಪೊಲೀಸರು ನಮ್ಮ ರಾಜ್ಯದಲ್ಲಿದ್ದಾರೆ. ಇನ್ನು ಎಕ್ಸಾಮ್ಸ್ ಬರ್ದಿರೋರು ಪಾಪ ಕೆಲಸ ಕೊಡ್ರಪ್ಪ ಅಂತ ಬೇಡಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಇಲ್ಲಿ ಕೆಟ್ಟ ಪೊಲೀಸವ್ರು ಇದ್ದಾರಾ, ಲಾಯಕ್ ಇಲ್ದಿರೋಂಥ ಪೊಲೀಸವ್ರು ಇರ್ತಾರಾ, ಕರ್ಕೊಳ್ರಿ, ಬಡವ್ರು ಇದ್ದಾರೆ, ಕರ್ಕೊಂಡು ಅಪಾಯಿಂಟ್ಮೆಂಟ್ ಮಾಡಿ. ಸೈಬರ್ ಕ್ರೈಮ್ನ ಹೆಚ್ಚು ಸ್ಟ್ರಾಂಗ್ ಮಾಡಬೇಕು. ಕೆಟ್ಟ ಕಮೆಂಟ್ಸು ಕೆಟ್ಟದಾಗೆ ಪೋಸ್ಟ್ ಆಗ್ತಾರೋ ಪ್ರತಿಯೊಬ್ಬರು ನೋಡ್ತಾರೆ, ಬಟ್ ಪೊಲೀಸವರು ಕುತ್ಕೊಂಡು ಎಂಟರ್ಟೈನ್ ಮಾಡ್ಕೊಳ್ತಾ ಇರ್ತಾರೆ. ಈಗ ಮೇಡಮ್ ರಮ್ಯಾ ಅವರು ಕೂಡ ಲಾಸ್ಟ್ ಟೈಮ್ ಹೇಳಿದರು, ಅಂದರೆ ದರ್ಶನ್ ಅಭಿಮಾನಿಗಳು, ರಮ್ಯಾ ಅಥವಾ ಬೇರೆ ಇನ್ನೂ ಹಲವು ನಟರು ಕೂಡ ಹೇಳಿದರು, ದರ್ಶನ್ ಅಭಿಮಾನಿಗಳೇ ಜಾಸ್ತಿ ಕೆಟ್ಟದಾಗಿ ಕಮೆಂಟ್ ಹಾಕೋದು ಅಂತ. ನೋಡಿ, ಇಲ್ಲಿ ದರ್ಶನ್ ಅಭಿಮಾನಿಗಳೇ ಟಾರ್ಗೆಟ್ ಕೆಲವ್ರಿಗೆಲ್ಲರಿಗೂ. ಯಾಕೆ ದರ್ಶನ್ ಅಭಿಮಾನಿಗಳು ಒಳ್ಳೆಯವ್ರು ಇಲ್ವಾ, ಹೆಣ್ಮಕ್ಳನ್ನ ಕಾಪಾಡೋದಿಲ್ವಾ? ಯಾಕೆ ನನಗೆ ಕೆಟ್ಟ ಕಮೆಂಟ್ ಹಾಕಿಲ್ಲ? ನಾನು ಅಂದರೆ ಏನೋ ಲೇ ಅಂತೀನಿ, ಯಾಕೆ ನನಗೆ ಕೆಟ್ಟ ಕಮೆಂಟ್ ಹಾಕಿಲ್ಲ? ನಾನು ದರ್ಶನ್ ಅವ್ರು ಒಂದೇ ಒಂದು ಆರೋಪದಲ್ಲಿ ಸಿಕ್ಕಾಕೊಂಡು ಹೋಗಿ ದರ್ಶನ್ ಅವ್ರನ್ನ ಬೈದಿದ್ದೀನಿ. ನಿಮ್ಮ ಹೆಂಡತಿ ಮಕ್ಕಳ ಜೊತೆ ನೀವು ಕರೆಕ್ಟಾಗಿದ್ದಿದ್ರೆ ಇದು ಬರ್ತಾ ಇತ್ತಂತ ಯಾಕೆ ನನ್ನ ಬೈದಿಲ್ಲ? ದರ್ಶನ್ ಅಭಿಮಾನಿಗಳು ಮಾತ್ರ ಕೆಟ್ಟವರಲ್ಲ. ಅಷ್ಟು ಎಕ್ಸಾಂಪಲ್ ಬೇಕಂದರೆ ಆ ಸುದೀಪ್ ಅಭಿಮಾನಿಗಳು ಪೇಜಲ್ಲಿ ಹೋಗಿ ನೋಡಿ, ನನ್ನೇ ಎಷ್ಟು ಕೆಟ್ಟದಾಗೆ ತೇಜೋದಯ ಮಾಡಿದಾರಂತ ದಾಖಲೆ ಸಿಗುತ್ತೆ. ಎಲ್ಲರ ಅಭಿಮಾನಿಗಳು ಎಲ್ಲರಿಗೂ ಕೆಟ್ಟ ಕಮೆಂಟ್ಸ್ ಹಾಕ್ತಾರೆ, ಕೆಟ್ಟ ಕಮೆಂಟ್ಸ್ ಮಾಡೋಕ್ಕೆ ಬಂದೇ ಬರುತ್ತೆ. ಯಾವಾಗ ಅವರು ನಟರ ಬಗ್ಗೆ ಧ್ವನಿ ಎತ್ತಾರಲ್ಲ, ಆಗ ಆಟೋಮೆಟಿಕ್ ಫ್ಲೋ ಆಗುತ್ತೆ ಕಮೆಂಟ್ಸ್. ದರ್ಶನ್ ಅಭಿಮಾನಿಗಳೇ ಕಮೆಂಟ್ಸ್ ಹಾಕಂಗಿದ್ರೆ ಅವ್ರ ಪತ್ನಿಗೆ ಕಮೆಂಟ್ಸ್ಗಳು ಕೆಟ್ಟದಾಗಿ ಬರ್ತಾ ಇರಲಿಲ್ಲಲ್ವ? ಸರ್, ದರ್ಶನ್ ಅಭಿಮಾನಿಗಳು ನಾನು ಹೇಳ್ತೀನಿ ಕೇಳಿ, ನೀವು ರೆಸ್ಪೆಕ್ಟ್ ಕೊಡ್ತೀರಾ, ಅವ್ರು ರೆಸ್ಪೆಕ್ಟ್ ಕೊಡ್ತಾರೆ. ಬಿಕಾಸ್ ದರ್ಶನ್ ಅಭಿಮಾನಿಗಳು ದರ್ಶನ್ ಅವ್ರನ್ನ ಪ್ರೀತಿ ಮಾಡಿರೋದು, ಗೌರವಿಸೋದು ಅವ್ರು ಮಾಡಿರುವಂಥ ಕೆಲಸಕ್ಕೆ. ಏನಾದರೂ ದರ್ಶನ್ ಅಭಿಮಾನಿಗಳು ಸಿನಿಮಾ ರಿಲೀಸ್ ಆದಾಗ ಅಲ್ಲಿ ಇಲ್ಲಿ ಮೋಜು ಮಸ್ತಿ ಮಾಡ್ಕೊಂಡು ಸೆಲೆಬ್ರೇಷನ್ ಮಾಡ್ತಾರೆ. ಏನು ಮಾಡ್ತಾರೆ ಅವರು? ಅನ್ನದಾನ ಮಾಡ್ತಾರೆ, ಬುಕ್ಸ್ ಕೊಡುವಂಥ ಕೆಲಸ ಮಾಡ್ತಾರೆ, ಅವರ ಫೋಟೋನ ಆರಾಧ್ಯ ದೇವರ ಥರ ಪೂಜಿಸ್ತಾರೆ. ಅಂದರೆ ಅವ್ರನ್ನ ಯಾವ ಲೆವೆಲ್ಗೆ ಇಟ್ಟಿರ್ತಾರೆ? ಬೇರೆ ಯಾವುದಾದ್ರೂ ಅಭಿಮಾನಿಗಳು ಮಾಡಿದಾರಾ? ಗರ್ಭಗುಡಿದಲ್ಲಿ ಫೋಟೋ ಇಟ್ಟು ಹೋಮ ಹವನ ಪೂಜೆ ಇದೆಲ್ಲ ಮಾಡ್ತಾರ? ದರ್ಶನ್ ಅಭಿಮಾನಿಗಳು ಕೊಳಕಾಗಿದ್ರೆ, ಕೆಟ್ಟವರಾಗಿದ್ರೆ ದೇವರ ಪೂಜೆ ಮಾಡ್ತಾ ಇರಲಿಲ್ಲ, ದೇವರಂತೆ ಪೂಜಿಸ್ತಾ ಇರಲಿಲ್ಲ. ಅವರಲ್ಲೂ ಒಳ್ಳೆ ಮನಸ್ಸಿದೆ. ದಯವಿಟ್ಟು ದರ್ಶನ್ ಅಭಿಮಾನಿಗಳನ್ನ ಟಾರ್ಗೆಟ್ ಮಾಡೋದು ಬಿಡಿ. ಆ್ಯಂಡ್ ಯಾರು ದರ್ಶನ್ ಫೋಟೋ ಹಾಕೊಂಡೆಲ್ಲ ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ, ಅವರು ಯಾರೋ ವಿರೋಧಿಗಳ ಕೆಲಸ ಮಾಡ್ತಾ ಇರ್ತಾರೆ ಹೊರತು ದರ್ಶನ್ ಅಭಿಮಾನಿಗಳಲ್ಲ. ರಮ್ಯಾ ಅವರು ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡ್ರು, ಬಟ್ ದರ್ಶನ್ ಅವರ ಪತ್ನಿ ಮಾಡಿದ ತಕ್ಷಣ ಯಾಕೆ ತಗೊಳ್ಳಿಲ್ಲ ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ನ್ಯೂ ಇಯರ್ ಬಂತಲ್ವ ಸರ್, ಪಾಪ ಪೊಲೀಸವ್ರು ಬ್ಯುಸಿ ಇದ್ರಲ್ವಾ, ಇದೇ ಕಾರಣ ಅಲ್ವಾ ಕೊಟ್ಟಿರೋದು. ನ್ಯೂ ಇಯರ್ ಬಂತು, ಪೊಲೀಸವ್ರು ಬ್ಯುಸಿ ಇದ್ದರು, ಆಮೇಲೆ ಅದು ಮೆಟಾಕ್ ಕಳಿಸ್ಬೇಕು, ಅಲ್ಲಿಂದ ಡೀಟೇಲ್ ಬರಬೇಕು, ಅದೆಲ್ಲ ತನಿಖೆ ಆಗಬೇಕಲ್ವ. ಆ್ಯಂಡ್ ಮೋರ್ ಓವರ್ ವಿಜಯಲಕ್ಷ್ಮಿ ಅವ್ರು ಸೆಲೆಬ್ರಿಟಿ ಅಲ್ಲ ಸರ್, ಸೆಲೆಬ್ರಿಟಿ ವೈಫ್. ಆ್ಯಂಡ್ ಸೆಲೆಬ್ರಿಟಿ ಪಾಪ ಅವರೇ ಯಾವುದೋ ಕೇಸಲ್ಲಿ ಇದ್ದಾರಲ್ಲ, ಅಷ್ಟೊಂದು ಕನ್ಸರ್ನ್ ಮಾಡೋದು ಇಲ್ಲ ಅಲ್ಲ ವಿಜಯಲಕ್ಷ್ಮಿ ಅವ್ರಿಗೆ. ಯಾವಾಗ ವಿಜಯಲಕ್ಷ್ಮಿ ಅವ್ರ ಸ್ಟೋರಿದಲ್ಲಿ ಯಾವಾಗ ವಿಜಯಲಕ್ಷ್ಮಿ ಅವರು ಕಮಿಷನರ್ ಆಫೀಸ್ ಭೇಟಿ ಮಾಡುವಂಥ ಕೆಲಸ ಮಾಡಿದ್ರು? ಯಾರೂ ಬೇಡ ಸರ್, ಎಷ್ಟೋ ದೊಡ್ಡ ಮಾಧ್ಯಮಗಳಿದಾವಲ್ಲ, ಯಾಕೆ ಇದನ್ನು ಒತ್ತಡ ಮಾಡುವಂಥ ಕೆಲಸ ಮಾಡಿಲ್ಲ? ಯಾಕಿನ್ನೂ ಬಂಧಿಸಿಲ್ಲ ಅಂತ ಕೇಳುವಂಥ ಕೆಲಸ ಮಾಡಿಲ್ಲ? ವಿಜಯಲಕ್ಷ್ಮಿಯವ್ರಿಗೆ ಯಾವೊಂದು ಸಿನಿಮಾ ನಟ ನಟಿಯರು ಬೆಂಬಲ ಕೊಟ್ಟಿಲ್ಲ, ಪೈರಸಿಗೆ ಕೊಟ್ಟಿದ್ದಂಥ ಬೆಂಬಲ ವಿಜಯಲಕ್ಷ್ಮಿಯವ್ರು ಕೊಟ್ಟಿಲ್ಲ. ಇಲ್ಲ ವಿಜಯಲಕ್ಷ್ಮಿಯವ್ರ ಸ್ಟೋರಿ ನೋಡಿ ಈ ಹೆಣ್ಣು ಮಗಳಿಗೆ ಇಷ್ಟು ತುಚ್ಛವಾಗಿ ಅಂದಿರೋದು ತಪ್ಪು ಅಂತ ಯಾವೊಬ್ಬ ನಟ ನಟಿಯರು ಸಹ ಎದ್ದಿಲ್ಲ. ಅವರೆಲ್ಲ ಎದ್ದಿದ್ದು ಪೈರಸಿ. ಯಾಕ್ರಿ ನಾವು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು?
ನಾವು ದುಡ್ಡು ಕೊಟ್ಟು ನಾವು ಯಾಕೆ ಹೋಗಿ ಸಿನಿಮಾ ನೋಡ್ಬೇಕು? ನಿಮ್ಮನ್ನು ನಾವು ಯಾಕೆ ಬೆಳೆಸ್ಬೇಕು? ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಟ್ಟಿದ್ದೀರಾ? ಇಲ್ಲ ನೀವು ಸಂಪಾದನೆ ಮಾಡಿರೋದು ಸಮಾಜನ ಉದ್ಧಾರ ಮಾಡ್ತಾ ಇದ್ದೀರಾ? ಬಡವರು ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ಸೇವೆ ಮಾಡಿಲ್ವಲ್ಲ? ಇನ್ಮೇಲೆ ನಾವು ನೋಡಲ್ಲ, ನಾವು ಸಿನಿಮಾ ಥಿಯೇಟರ್ಗೆ ಹೋಗಲ್ಲ. ಕೆಲವ್ರು ಕೇಳ್ತಾರಲ್ಲ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಅಂತ, ನಮ್ಗೆ ಆರ್ಡರ್ ಆಗ್ತಾರಲ್ವಾ? ಯಾಕೆ ನೋಡಬೇಕು? ಏನು ಸಾಧನೆ ಇದೆ? ಬೇಡ ರೀ. ನಿಮ್ಮ ಸಿನಿಮಾ ಕುಟುಂಬದಲ್ಲಿ ಒಗ್ಗಟ್ಟಿದೆಯಾ? ಯಾರಿಗೋ ಏನೋ ಆಗ್ತದೆ ಅಂದರೆ ಎಲ್ಲರೂ ನಿಂತಿದ್ದೀರಾ? ಪೈರಸಿಗೆ ಬಂದಿದ್ದಂಥ ಒಗ್ಗಟ್ಟು ವಿಜಯಲಕ್ಷ್ಮಿ ದರ್ಶನ್ ಅವ್ರಿಗೆ ಆಗಿದ್ದಂಥ ತೇಜೋದೆಗೆ ಯಾಕೆ ಬಂದಿಲ್ಲ? ಯಾಕೆ ಮಾತಾಡಿಲ್ಲ? ವಿಜಯಲಕ್ಷ್ಮಿ ಅವ್ರು ಹೆಣ್ಣಲ್ವಾ? ಯಾಕೆ ಅವ್ರಿಗೇನು ಮನಸ್ಸಿರಲ್ವಾ? ಅವ್ರಿಗೆ ಆ ಕೆಟ್ಟ ಕಮೆಂಟ್ಸಿಂದ ನೋವಾಗಿರೋದಿಲ್ವಾ? ಆಗಿರುತ್ತೆ. ಬಟ್ ಎಲ್ಲರೂ ಅವಕಾಶವಾದಿಗಳು. ದರ್ಶನ್ ಅವರು ಎಷ್ಟು ಜನ ಬೆಳೆಸಿದ್ದಾರೆ. ಅವ್ರ ಕೆಟ್ಟ ಸಮಯಕ್ಕೆ ಯಾರೂ ಬಂದು ನಿಂತ್ಕೊಂಡಿಲ್ಲ. ಒಂದು ಶ್ಯೂರಿಟಿ ಕೊಡೋಕ್ಕೆ ಯಾವೊಬ್ಬನೂ ಬಂದಿಲ್ಲ. ಅದು ಬೇಡ ಸಮಾಧಾನ ಹೇಳೋಕ್ಕೆ ಯಾರೂ ಬಂದಿಲ್ಲ. ಇನ್ನು ದರ್ಶನ್ ಪತ್ನಿಗೆ ಬರ್ತಾರಾ? ಬರೋದಿಲ್ಲ. ಬಟ್ ಆಗಂತ ಅಭಿಮಾನಿಗೆ ಯಾರು ಕೈ ಬಿಡೋದಿಲ್ಲ. ಅವ್ರಿಗಂತ ಫಾಲೋಸ್ ಏನಿದ್ದಾರೆ, ದರ್ಶನ್ ಅವ್ರು ಸಂಪಾದನೆ ಮಾಡಿರೋಂಥ ಫಾಲೋಸು, ಅವರು ಪ್ರಾಣ ಹೋದ್ರೂ ಅವ್ರ ಜೊತೆ ನಿಂತಿರ್ತಾರೆ. ಓಕೆ ಮೇಡಮ್, ಥ್ಯಾಂಕ್ ಯು.